ಇದು ಈಗ ಏನಾಗ್ತಾ ಇದೆ ಅಂದರೆ ನಮ್ಮ ಸರ್ಕಾರಿ ಜಾಗದಲ್ಲಿ ಅಕೃತವಾಗಿ ಜಿಮ್ಮಾ ಮಸೀದಿಯನ್ನು ಕಟ್ಟಿದ್ದಾರೆ ಅವರು. ಯಾರಿಗೂ ಹೇಳ್ದೇ, ಯಾರಿಗೆ ಹಿಂದೂಗಳಿಗೆ ಇನ್ಫಾರ್ಮ್ ಮಾಡ್ದೇ, ಪಂಚಾಯತಿಯಿಂದ ಯಾವ ಥರದ ಪರ್ಮಿಷನ್ ತೊಗೊಂಡೇ ಜಮ್ಮಾ ಮಸೀದಿಯನ್ನು ಕಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ವಿರೋಧ ಮಾಡಿದ್ವಿ. ಇವತ್ತು ಈಗೆಲ್ಲ ಸೇರಿ ನಾವು ಹುಡುಗರು ಎಲ್ಲರೂ ಸೇರಿ ಹಿಂದೂಗಳು ಎಷ್ಟೋ ಒಕ್ಕಟ್ಟಾಗಿ ಎಲ್ಲ ಹುಡುಗರು ಅದು ಸೇರಿದ ಮೇಲೆ ಅದು ಈಗ ಆರ್ಡರ್ ಆಗಿದೆ ಡೆಮೊಲೇಷನ್ ಮಾಡಲಿಕ್ಕೆ. ಎಷ್ಟು ದಿನದಿಂದ ಮಸೀದಿ ಕಟ್ಟಿದ್ದಾರೆ? ಒಂದು 8 ದಿವಸ ಆಯ್ತು ಇವತ್ತು ಕಟ್ಟಿ. 8 ದಿವಸ ಆಯ್ತು. ಕಟ್ಟಬೇಕಾದ್ರೆ ಗ್ರಾಮ ಪಂಚಾಯತಿಯಿಂದ ಅಥವಾ ಯಾರಿಂದ ಪರ್ಮಿಷನ್ ತಗೊಂಡಿಲ್ಲ. ಅಲ್ಲಿ ಏನಾಗಿದೆ ಅಂತಂದ್ರೆ ಹಿಂದೆ ಟರಾವಲ್ಲಿ ಪಾಸ್ ಆಗಿದೆ ಅಂತ, ಪಂಚಾಯತಿಯಲ್ಲಿ ಟರಾವಲ್ಲಿ ಪಾಸ್ ಆಗಿದೆ ಅಂತ ಅವರೆಲ್ಲ ಅದು ಮಾಡಿಕೊಂಡು ಅವರು ಎಲ್ಲ ರೆಕಾರ್ಡ್ ಮಾಡಿಕೊಂಡು ಕಟ್ಟಿದ್ದಾರೆ. ಆದರೆ ಅವ್ರಿಗೆ ನಮಗೆ ಮಸೀದಿ ಇರೋ ಜಾಗದಲ್ಲಿ ಮಸೀದಿಗೆ ಅವ್ರಿಗಿರೋ ಜಾಗ 15 ಅಡಿಗೆ ಅವ್ರದ್ದು ಮಸೀದಿ ಇರೋದು. ಅದು ಸರ್ಕಾರ ಗೋಟಾನ ಜಾಗದಲ್ಲಿ ಅವರು ದರ್ಗಾ ಮತ್ತು ಜಿಮ್ಮಾ ಮಸೀದಿ ಕಟ್ಟಿದ್ದಾರೆ. ದರ್ಗಾ ಕಟ್ಟಿದ್ದಕ್ಕೆ ನಮಗೆ ಅದು ನಾವು ತೊಂದರೆ ಇಲ್ಲ. ಹಿಂದಿಂದ ಬಂದಿತ್ತು ದರ್ಗಾ ಅದು ಇರಲಿ. ಈಗ ಜಿಮ್ಮಾ ಮಸೀದಿ ಕಟ್ಟಿದ್ದಕ್ಕೆ ನಾವು ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಗೋಟಾನ್ ಜಾಗದಾಗ ಕಟ್ಟಿದ್ದಕ್ಕೆ ನಾವು ಅದಕ್ಕೆ ಪರ್ಮಿಷನ್ ಕೊಡಬಾರ್ದಂತ ಎಲ್ಲ ಯುವಕರು ಎದ್ದು ನಿಂತ್ಕೊಂಡು ಅಲ್ಲಿ ಹೋಗಿ ನಾವು ಡೆಮೊಲೇಷನ್ಗೆ ನಾವೇ ಹೋಗಿದ್ವಿ. ಹಿಂದೂಗಳು ಬೇಡ ಅಂತಂದು ಪೊಲೀಸರು, CPI ಸಾಹೇಬರು ಎಲ್ಲರೂ ಬಂದು ಮತ್ತು ತಹಶೀಲ್ದಾರ್ ಬಂದು ನಾನು ಮಾಡಿ 3 ದಿನದಲ್ಲಿ ಅದಕ್ಕೆಲ್ಲ ಆರ್ಡರ್ ಮಾಡಿ ಕೊಡ್ತೀನಿ ಅಂತಂದು ಹೇಳಿ, ಈಗ ತಹಶೀಲ್ದಾರ್ ಇವತ್ತೇನು ಮಾಡಿದಾರೆ ಎಲ್ಲ ಚೆಕ್ ಮಾಡಿದ್ರು. ಅವ್ರ ಹೆಸರಿಗೆ ಯಾವುದೇ ಥರ ಉತ್ತಾರ ಇಲ್ಲ. ಅದು ಸರ್ಕಾರಿ ಜಾಗ ಆಗಿರೋದ್ರಿಂದ ತಹಶೀಲ್ದಾರಿನಿಂದ ಮುಂದೆ ನಿಂತ್ಕೊಂಡು ಇವತ್ತು ಡೆಮೊಲೇಷನ್ ಮಾಡ್ತಾ ಇದ್ದಾರೆ. ಸ್ಥಳೀಯರು ಹೇಳಿದಂತೆ ಅಕ್ರಮವಾಗಿ ಮಸೀದಿಯನ್ನು ನಿರ್ಮಾಣ ಮಾಡಿದ್ರು. ಗ್ರಾಮಸ್ಥರು ಭಾಳ ಬೇಗ ಕಾರ್ಯಪ್ರವೃತ್ತರಾದ ಕಾರಣ ಸ್ಥಳೀಯ ಆಡಳಿತ ಸಂಪೂರ್ಣವಾಗಿ ಕಟ್ಟಡವನ್ನು ತೆರವುಗೊಳಿಸುವಂಥ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ.